ರಾಷ್ಟ್ರಪತಿ ಆಳ್ವಿಕೆಯತ್ತ ಸಾಗ್ತಾ ಇದೆ ಪಶ್ಚಿಮ ಬಂಗಾಳ. ಬಂಗಾಳ ಭಾರತದ ಭಾಗವಾಗಿ ಉಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ಆಕೆಯ ಆಡಳಿತದಿಂದ ಮುಕ್ತಿ ಹೊಂದಬೇಕು. ನಮಸ್ಕಾರ ಸ್ನೇಹಿತರೆ, ಮಮತಾ ಬ್ಯಾನರ್ಜಿಯವರ ಗೂಂಡಾಗಿರಿಗೆ ಮುಕ್ತಿ ಯಾವಾಗ? ರಾಷ್ಟ್ರಪತಿ ಆಳ್ವಿಕೆಯತ್ತ ಸಾಗ್ತಾ ಇದೆ ಪಶ್ಚಿಮ ಬಂಗಾಳ. ಸ್ನೇಹಿತರೆ, SIR ಪ್ರಕ್ರಿಯೆ ಈಗಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮುಂದುವರಿತಾ ಇದೆ. ಅದನ್ನು ಮೊದಲಿನಿಂದಲೂ ಕೂಡ ಮಮತಾ ಬ್ಯಾನರ್ಜಿ ಖಂಡಿಸ್ತಾನೆ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ, ಅದನ್ನು ಖಂಡನೆಯ ಮುಂದುವರೆದ ಭಾಗವಾಗಿ ಸುಪ್ರೀಂ ಕೋರ್ಟ್ ನಿಯೋಜಿಸಿದಂತಹ ನ್ಯಾಯಾಧೀಶರ ಸಮ್ಮುಖದಲ್ಲಿ SIR ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದಾರಲ್ಲ, ಈಗ ನ್ಯಾಯಾಧೀಶರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಲ್ಲಿನ TMC ಸರ್ಕಾರ. ನ್ಯಾಯಾಧೀಶರು ಬರ್ತಾ ಇದ್ದಂತಹ ವಾಹನಗಳ ಮೇಲೆ ಕಲ್ಲು ತೂರಾಟ, ಅವರ ಮೇಲೆ ಗೂಂಡಾಗಿರಿ. ಇದು ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಘಟನೆ. ಇದೇನು ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಇಟ್ಟು ಈ ಸುದ್ದಿಯನ್ನು ಓದಬೇಕಾಗಿಲ್ಲ, ಅದನ್ನು ಕೇಳಬೇಕಾಗಿಲ್ಲ. ಪಶ್ಚಿಮ ಬಂಗಾಳ ಹಿಂದೆಯಿಂದಲೂ ಕೂಡ ನಡೆದುಕೊಂಡು ಬಂದಂತಹ ದಾರಿ ಇದು. ಗೂಂಡಾಗಿರಿ ಒಂದು ರೀತಿ ಪಶ್ಚಿಮ ಬಂಗಾಳಕ್ಕೆ ಸಮಾನಾರ್ಥಕ ಶಬ್ದವಾಗ್ತಾ ಇದೆ. 1.5 ದಶಕದ ಆಡಳಿತದಲ್ಲಿ ಮಮತಾ ಬ್ಯಾನರ್ಜಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಗೂಂಡಾಗಿರಿಯನ್ನು ಪ್ರತಿನಿತ್ಯ ಮಾಡ್ಕೊಂಡು ಬಂದರು. ಚುನಾವಣೆಯನ್ನು ಗೆಲ್ಲೋಕ್ಕೂ ಕೂಡ ಅದನ್ನೇ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ರಾಷ್ಟ್ರಪತಿ ಆಳ್ವಿಕೆಯತ್ತ ಸಾಗ್ತಾ ಇದೆ ಪಶ್ಚಿಮ ಬಂಗಾಳ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರಲ್ಲ ಮಮತಾ ಬ್ಯಾನರ್ಜಿ SIR ಪ್ರಕ್ರಿಯೆಯನ್ನು ಖಂಡಿಸಿ. ಆಗ ಮಮತಾ ಬ್ಯಾನರ್ಜಿಯವರ ಉದ್ದೇಶ ಇದ್ದಂಥದ್ದು, ಚುನಾವಣೆಗೂ ಮುನ್ನ ಈ ಪ್ರಕ್ರಿಯೆ ನಡೆಯಲ್ಲ, ಹಾಗಾಗಿ ಹಿಂದೆ ಏನಿತ್ತಲ್ಲ ಪರಿಷ್ಕರಣೆಗೊಳ್ಳದಂತಹ ಮತದಾರರ ಪಟ್ಟಿ ಅದನ್ನೇ ಜಾರಿಗೊಳಿಸಬೇಕು ಅಂತ. ಆದರೆ ಸುಪ್ರೀಂ ಕೋರ್ಟ್ ಖಂಡತುಂಡವಾಗಿ ಹೇಳಿತು, ಇಲ್ಲ ಮಮತಾ ಬ್ಯಾನರ್ಜಿಯವರೇ, SIR ಪ್ರಕ್ರಿಯೆ ನಡೆಯುತ್ತೆ. ಒಂದು ವೇಳೆ ಅದು ಚುನಾವಣೆಗೂ ಮುನ್ನ ನಡೆಯಲಿಲ್ಲ ಅಂತ ಹೇಳಿದ್ರೆ ನಾವು ಚುನಾವಣೆಯನ್ನೇ ಮುಂದೂಡ್ತೀವಿ, ಆಗ ಅರ್ಥಾತ್ ಅದು ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಚುನಾವಣೆ ನಡೆಯುತ್ತೆ ಅಂತ. ಈಗಲೂ ಕೂಡ SIRನ ಪ್ರಕ್ರಿಯೆ ಆಗ್ತಾ ಇದೆ. ತಮ್ಮ ಗೂಂಡಾವರ್ತನೆಯನ್ನು ಮುಂದುವರಿಸ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಅದಕ್ಕೆ ಸಮಜಾಯಿಷಿಯನ್ನು ಕೊಡ್ತಾ ಇರುವಂಥದ್ದು, ಇದಕ್ಕೆ ನಾನು ಕಾರಣನೇ ಅಲ್ಲ ಅಂತ ಮಮತಾ ಬ್ಯಾನರ್ಜಿಯವರು ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಡಾಟನ್ನು ಕನೆಕ್ಟ್ ಮಾಡೋದೇ ಆದರೆ, ಹಿಂದೆ SIR ಪ್ರಕ್ರಿಯೆಯನ್ನು ಖಂಡಿಸಿ ಮಮತಾ ಬ್ಯಾನರ್ಜಿ ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ತಮ್ಮ ಕಾರ್ಯಕರ್ತರನ್ನ ಎತ್ಕಡ್ತಾ ಇದ್ರು. ತಮ್ಮ ಏರಿಯಾಗಳಲ್ಲಿ ಏನಾದರೂ ಕೂಡ SIR ಪ್ರಕ್ರಿಯೆ ಅಧಿಕಾರಿಗಳು ಬಂದಾಗ ತಾವು ಅದನ್ನು ತಡೆ ಹಿಡಿಬೇಕು ಅಂಥೇಳಿ ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತಾ ಇದ್ರು. ಜೊತೆಗೆ ಮಹಿಳೆಯರಿಗೆ ಕರೆಯನ್ನು ಕೊಟ್ಟಿದ್ರು, ಸೌಟ್ ಹಿಡ್ಕೊಂಡು ನಿಂತ್ಕೊಳ್ಳಿ SIR ಪ್ರಕ್ರಿಯೆ ಮಾಡಲಿಕ್ಕೆ ಬಂದಾಗ ಅಂತ. ಈಗಲೂ ಕೂಡ ನ್ಯಾಯಾಧೀಶರು SIR ಪ್ರಕ್ರಿಯೆಯನ್ನು ಮುಗಿಸಿಕೊಂಡೇ ಬರ್ತಾ ಇದ್ರು. ಅವರ ಮೇಲೆ ನೀವು ದಾಳಿಯನ್ನು ಮಾಡಿದ್ದೀರಿ ಅಂತ ಹೇಳಿದ್ರೆ ಇದರ ಸಂವಿಧಾನ ಅಂತ ಹೇಳುವಂಥವ್ರು ಈಗ ಕಾಣೆಯಾಗಿ ಕೂತಿದ್ದಾರೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳ ಭಾರತದ ಭಾಗವಾಗಿ ಉಳಿದುಕೊಳ್ಬೇಕು ಅಂತ ಹೇಳಿದ್ರೆ ಆಕೆಯ ಆಡಳಿತದಿಂದ ಮುಕ್ತಿ ಹೊಂದಬೇಕು ಅನಿಸುತ್ತೆ. ಪಶ್ಚಿಮ ಬಂಗಾಳ ಯಾವ ರೀತಿಯಾಗಿ ಗೂಂಡಾ ರಾಜ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, 21ರ ಚುನಾವಣೆಯಲ್ಲಿ ಅದು 8 ಹಂತದ ಮತದಾನದಲ್ಲಿ ನಡೆದಿತ್ತು. ಆಗ ಸ್ವಲ್ಪ ಪ್ರಮಾಣದ ಗೂಂಡಾಗಿರಿ ಕಡಿಮೆ ಇತ್ತು. ಈಗ 2 ಹಂತದಲ್ಲಿ ನಡೀತಾ ಇದೆ. 2.5 ಲಕ್ಷಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಇದ್ದಾರೆ. 700ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ನಿಯೋಜನೆಗೊಂಡಿದ್ದಾವೆ ಭದ್ರತೆಗಾಗಿ. ಈ ಬಾರಿ ಏನಾಗುತ್ತೆ ಅನ್ನೋದರ ಮುನ್ಸೂಚನೆಯನ್ನು ಈಗಲೇ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದ BJP ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ಬೋದು, ಗೃಹ ಮಂತ್ರಿ ಇರಬಹುದು, ಭದ್ರತೆಯನ್ನು ಹೆಚ್ಚು ಮಾಡಿರ್ಬೋದು. ಆದರೆ ಹಿಂಸಾಚಾರವನ್ನು ಹೊರತುಪಡಿಸಿ ಪಶ್ಚಿಮ ಬಂಗಾಳದ ಚುನಾವಣೆ ನಡೆಯೋದಿಲ್ಲ. ಅದರಲ್ಲೂ ಕೂಡ ಈಗ ಸೋಲಿನ ಸಮೀಪದಲ್ಲಿರುವಂಥ ಮಮತಾ ಬ್ಯಾನರ್ಜಿ ಸೋಲನ್ನು ಒಪ್ಕೊಳ್ಳೋಲ್ಲ, ಹಿಂಸಾಚಾರವನ್ನು ನಡೆಸ್ತಾರೆ. ಹಲವು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯೋದಂತೂ ಪಕ್ಕಾ ಅಂಥೇಳಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ಸ್ನ ಪ್ರಕಾರ ಮಮತಾ ಬ್ಯಾನರ್ಜಿಯವರಿಗೆ ಆಡಳಿತ ವಿರೋಧಿ ಅಲೆಯ ಜೊತೆಗೆ ಹಿಂದೂ ವಿರೋಧಿ ಅಲೆ ಕೂಡ ಅಪ್ಪಳಿಸ್ತಾ ಇದೆ. ಅವ್ಯಾವು ಕೂಡ ನಂಬರ್ಸ್ಗಳ ಮೇಲೆ ಎಫೆಕ್ಟನ್ನು ಬೀಳ್ತಾ ಇಲ್ಲ. ಆದರೆ ಇನ್ನು ಮುಂದೆ ಆ ನಂಬರ್ಸ್ಗಳು ಚೇಂಜ್ ಆಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದೇ ಆದರೆ, ಪಶ್ಚಿಮ ಬಂಗಾಳ ಒಂದು ರೀತಿಯಾಗಿ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಚುನಾವಣೆ ನಡೆಯದೇ ಇದ್ದರೆ ಅದರ ಮುನ್ಸೂಚನೆ ಈಗಲೇ ಸಿಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಅಸ್ಸಾಂ ಯಾವ ರೀತಿ ಇತ್ತು ಹಿಮಂತ್ ಬಿಶ್ವಾ ಶರ್ಮಾ ಬರೋಕ್ಕಿಂತ ಮುಂಚೆ, ಉತ್ತರ ಪ್ರದೇಶ ಯಾವ ರೀತಿಯಾಗಿತ್ತು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗೋ ಮುಂಚೆ,
ಆದರೆ ನಾವು ನೇರವಾಗಿ ಕಾಣ್ತಾ ಇದ್ದೀವಿ BJP ಬರೋಕ್ಕಿಂತ ಮುಂಚೆ ಪಶ್ಚಿಮ ಬಂಗಾಳ ಯಾವ ರೀತಿಯಾಗಿತ್ತು ಅಂತ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳ ಗೂಂಡಾ ರಾಜ್ಯ ಅಂಥೇಳಿ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಳ್ತಾ ಇದೆ. ನ್ಯಾಯಾಧೀಶರು ಬರ್ತಾ ಇರುವಂತಹ ಕಾರಿನ ಮೇಲೆ ನೀವು ಅಟ್ಯಾಕ್ ಮಾಡ್ತೀರಿ ಅಂತ ಹೇಳಿದ್ರೆ ಅದು TMC ಆಗಿರಲಿ ಅಥವಾ ಬೇರೆ ಯಾವುದೇ ಪಕ್ಷಗಳ ಕಾರ್ಯಕರ್ತರಾಗಿರಲಿ, ಏನನ್ನ ಸೂಚನೆಯನ್ನು ಕೊಡುತ್ತೆ ಇದು? ಭಾರತದಲ್ಲಿ ಸಂವಿಧಾನ ಇನ್ನೂ ಕೂಡ ಇದೆಯಾ ಇಲ್ವಾ? ಅಮಿತ್ ಶಾ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ. ನಿನ್ನೆ ಭರ್ಜರಿಯಾದಂತಹ ಪ್ರಚಾರವನ್ನು ಮಾಡಿದ್ರು. 170 ಟಾರ್ಗೆಟನ್ನು BJPಗೆ ಕೊಟ್ಟಿದ್ದಾರೆ. BJPಯ ಟಾರ್ಗೆಟ್ 170. ಒಂದು ರೀತಿಯಾಗಿ ಇದು ಕಷ್ಟಕರ ಅನಿಸಿದರೂ ಕೂಡ BJP ಅದನ್ನು ಸಮೀಪಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. 46ರಿಂದ 48 ವೋಟ್ ಶೇರನ್ನು ಮಮತಾ ಬ್ಯಾನರ್ಜಿ ಹೊಂದಿದ್ದಾರೆ. ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿಗೆ ಹಿನ್ನಡೆ ಆಗತ್ತೆ. ಅಲ್ಲಿ ಹುಮಾಯೂನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹುಮಾಯೂನ್ ಅವರಿದ್ದಾರೆ, AIM ಜೊತೆ ಮೈತ್ರಿ ಇದೆ. 73ರಿಂದ 74 ಕ್ಷೇತ್ರಗಳು ಮಮತಾ ಬ್ಯಾನರ್ಜಿಗೆ ತೀವ್ರ ಕಾಂಪಿಟೇಷನ್ ಕೊಡ್ತವೆ. ಇನ್ನುಳಿದಂತೆ ಮಟುವಾ ಸಮುದಾಯ ಪ್ರಾಬಲ್ಯವುಳ್ಳಂಥ ಕ್ಷೇತ್ರಗಳಲ್ಲಿ RSS ಕೆಲಸ ಮಾಡ್ತಾ ಇದೆ. ಅಲ್ಲಿ BJPಗೆ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. BJP 21ರಲ್ಲಿ ಗೆಲುವಿನ ಓವರ್ ಕಾನ್ಫಿಡೆನ್ಸ್ನಲ್ಲಿತ್ತಲ್ಲ, ಅದರಿಂದ ಸ್ವಲ್ಪದರ ಮಟ್ಟಿಗೆ ಈಗ ಓವರ್ ಕಾನ್ಫಿಡೆನ್ಸ್ BJPಯಲ್ಲಿ ಕಾಣಿಸ್ತಾ ಇಲ್ಲ. ಗಮನಿಸ್ಕೊಂಡ್ರೆ BJP ಕಂಫರ್ಟೇಬಲ್ ಆಗಿ ಕಾಣಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆಯ ಜೊತೆಗೆ, ಭ್ರಷ್ಟಾಚಾರದ ಆರೋಪದ ಜೊತೆಗೆ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ, ಮುಖ್ಯವಾಗಿ ಕಾನೂನು ಯಾವ ರೀತಿಯಾಗಿದೆ ಇಲ್ಲಿ ಅನ್ನೋದಂಥದ್ದು, ಈ ಗುಂಡಾಗಿರಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯ ಕಾನೂನು ಇದೆ ಇಲ್ಲಿ ಅಂತ ಹೇಳಿ. ಒಟ್ಟಾರೆಯಾಗಿ BJP ಅವನ್ನೆಲ್ಲವನ್ನು ಕೂಡ ಕ್ಯಾಚ್ ಮಾಡ್ಕೊಳ್ತಾ ಇದೆ. ಇವತ್ತಿನ BJP ಗೆಲುವಿಗೆ ಸಮೀಪ ಬರ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಆದರೆ ನಂಬರ್ಸ್ಗಳು BJPಗೆ ತಲೆನೋವನ್ನು ಕೊಡ್ತಾ ಇದೆ. ಈ ಸಮೀಕ್ಷೆಗಳು ಕೂಡ BJPಗೆ ತಲೆನೋವು ಕೊಡ್ತಾ ಇದೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳ ಗೂಂಡಾ ಮುಕ್ತ ರಾಜ್ಯ ಆಗಬೇಕಂದ್ರೆ ನೀವು ಒಂದು ಪಕ್ಷದ ಪರವಾಗಿ ಮಾತನಾಡ್ತಿದ್ದೀನಿ ಅಂತ ಹೇಳಿ ಅನ್ಕೊಂಡ್ರೂ ಪರವಾಗಿಲ್ಲ, ಅಲ್ಲಿ ಆಡಳಿತ ಬದಲಾವಣೆ ಆಗಲೇಬೇಕು. BJP ಆದರೂ ಅಧಿಕಾರಕ್ಕೆ ಬರಬೇಕು. ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಮಾತ್ರ ನಾನು BJPಯ ಪರವಾಗಿ ನಿಲ್ತೀನಿ. ಈ ಗೂಂಡಾಗಿರಿ ಅಲ್ಲಿನ ಗೂಂಡಾಗಿರಿ ಬದಲಾವಣೆ ಆಗಬೇಕಂದ್ರೆ ಅಲ್ಲಿ ಬದಲಾವಣೆ ಅವಶ್ಯಕತೆ ಇದೆ. ಅಲ್ಲಿನ ಮತದಾರರು ಎಚ್ಚೆತ್ತುಕೊಂಡು ಮಮತಾ ಬ್ಯಾನರ್ಜಿಯನ್ನು ಅಧಿಕಾರದಿಂದ ದೂರ ಇಟ್ಟರೆ ಸ್ವಲ್ಪ ಒಳ್ಳೆಯದು. ಇಲ್ಲಾಂದರೆ ಇದೇ ರೀತಿ ಗೂಂಡಾಗಳು ಮುಂದುವರಿತವೆ. ಇಲ್ಲ ಅಂದರೆ ಇದೇ ರೀತಿ ಗೂಂಡಾಗಿರಿ ಪ್ರತಿನಿತ್ಯ ನೋಡುವಂತಾದರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ. ನಮಸ್ಕಾರ.